ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಕುಂಭರಾಶಿಯವ್ರಿಗೆ ಮೇ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಕುಂಭರಾಶಿಗೆ ಈ ತಿಂಗಳು ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ನೀವು ಕನ್ಫ್ಯೂಷನ್, ಪ್ರೆಷರ್, ಡಿಲೇಸ್ ನ ಅನುಭವಿಸ್ತಿರ್ತೀರಾ. ಕೆಲವೊಮ್ಮೆ ನಾನು ಸರಿಯಾದ ದಾರಿಲಿ ನಡೀತಿದ್ದೀನ ಅಂತ ನಿಮ್ಗೆ ಡೌಟ್ ಬರ್ಬೋದು. ಒಂದು ವರ್ಷದಿಂದ ನೀವು ವನವಾಸ ಅನುಭವಿಸ್ತಿರ್ತೀರಾ. ಮೇ 15ರ ನಂತರ ಒಂದು ಸಡನ್ ಕ್ಲಾರಿಟಿ ಸಿಗುತ್ತೆ. ಒಂದು ಅವಕಾಶ ಅಥವಾ ಗುಡ್ ನ್ಯೂಸ್ ಇಂದ ನಿಮ್ಮ ಡೈರೆಕ್ಷನ್ ಚೇಂಜ್ ಆಗತ್ತೆ. ನಿಮ್ಮ ಕೆಲಸದಲ್ಲಿ ಡಿಲೇ ಮಾಡಿದ್ರೆ ಹಾಗೂ ಸೋಂಬೇರಿತನ ತೋರಿಸಿದ್ರೆ ನಿಮ್ಮ ಕೆಲಸಗಳೆಲ್ಲ ತುಂಬಾನೇ ಸ್ಲೋ ಆಗತ್ತೆ. ನೀವು ಎಲ್ಲರ ಮೇಲೂ ಹಾಗೂ ಎಲ್ಲ ಕೆಲಸಗಳ ಮೇಲೆ ಡೌಟ್ ಪಟ್ರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನ ನೀವು ಕಳ್ಕೊತೀರಾ. ಇದರಿಂದ ನಿಮ್ಮ ಜೀವನದಲ್ಲಿ ಉತ್ಸಾಹ ಕಮ್ಮಿ ಆಗತ್ತೆ. ಇಷ್ಟು ದಿನ ನಿಮ್ಗೆ ಪ್ರಕೃತಿ ಪಾಠ ಹೇಳ್ಕೊಡ್ತಿತ್ತು, ಹಾಗೂ ಈ ತಿಂಗಳು ಡಿಸಿಪ್ಲಿನ್ ಟೆಸ್ಟ್ ಮಾಡತ್ತೆ. ಡಿಸಿಪ್ಲಿನ್ ಹಾಗೂ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಅಂದ್ರೆ ಮತ್ತೆ ನೀವು ಕಳ್ಕೊತೀರಾ. ಪದೇ ಪದೇ ಕಳ್ಕೊಳ್ಳೋದೇ ಜೀವನ ಆಗ್ಬಾರ್ದು. ನಿಮ್ಗೆ ಈಗ ಒಳ್ಳೆಯ ಬುದ್ಧಿಶಕ್ತಿ ಇರುತ್ತೆ, ತಾಳ್ಮೆಯಿಂದ ಅರಿತು ಜೀವನ ಮಾಡ್ಬೇಕಾಗತ್ತೆ. ಮದುವೆ ವಿಚಾರದಲ್ಲೂ ಕೂಡ ಈ ತಿಂಗಳು ಪ್ರಸ್ತಾಪಗಳಾಗ್ಬೋದು. ಕುಟುಂಬದ ಮೇಲೆ ನೀವು ಜವಾಬ್ದಾರಿ ತೋರಿಸಬೇಕಾಗತ್ತೆ. ಈ ತಿಂಗಳು ಅನಿರೀಕ್ಷಿತ ದುಡ್ಡು ಕೂಡ ಬರೋ ಸಾಧ್ಯತೆ ಇದೆ. ಫ್ರೆಂಡ್ಸ್, ಮೋಜು ಮಸ್ತಿ, ಫಂಕ್ಷನ್ಸ್ ಅಂತ ಸುತ್ತಾಡ್ತೀರಾ. ರಾಹು ಲಗ್ನದಲ್ಲಿರೋದ್ರಿಂದ ಶಾರ್ಟ್ ಕಟ್ಸ್ ದುಡ್ಡು ಮಾಡೋಣ ಅಂತ ಅನ್ಸುತ್ತೆ. ಇದರಿಂದ ಸಾಕಷ್ಟು ಹಣ ಕಳ್ಕೊಂಡಿರ್ತೀರಾ. ಮತ್ತೆ ಅದೇ ತಪ್ಪುಗಳನ್ನ ಮಾಡಬೇಡಿ. ನೀವು ಕನ್ಸಿಸ್ಟೆನ್ಸಿ ಆಗಿ ಕಷ್ಟಪಟ್ರೆ ಮಾತ್ರ ನಿಮ್ಗೆ ದುಡ್ಡು ಸಿಗುತ್ತೆ. ಹತ್ತಿ ಗಿಡನ ಶುಕ್ರವಾರದಂದು ಮನೆ ಹೊರಗಡೆ ಇಡೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು ಪರಿಹಾರಗಳಾಗತ್ತೆ.